ವಿಷ್ಣುವಿನ 9 ಅವತಾರಗಳಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡ ಹಿಂದೂ ದೇವರು. ಕೃಷ್ಣನು ಕೂಡ ಅವರಲ್ಲಿ ಒಬ್ಬ. ಕೃಷ್ಣನ ಜೀವನದ ನಿರೂಪಣೆಗಳನ್ನು ಕೃಷ್ಣ ಲೀಲಾ ಎಂದು ಕರೆಯುತ್ತೇವೆ. ಕೃಷ್ಣನ ಲೀಲೆಗಳನ್ನು ಮಹಾಭಾರತ, ಭಾಗವತ ಪುರಾಣ, ಬ್ರಹ್ಮವೈವರ್ತ ಪುರಾಣ ಮತ್ತು ಅನೇಕ ತಾತ್ವಿಕ ದೇವತಾಶಾಸ್ತ್ರ ಮತ್ತು ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೃಷ್ಣನು ದೇವರು, ಮಗು, ಕುಚೇಷ್ಟೆಗಾರ, ದೈವಿಕ ನಾಯಕ ಮತ್ತು ಸಾರ್ವತ್ರಿಕ ಸರ್ವೋಚ್ಚ ಜೀವಿಯಾಗಿದ್ದಾನೆ. ಕೃಷ್ಣನು ಕೊಳಲು ನುಡಿಸುವಾಗ ಚಿಕ್ಕ ಹುಡುಗ, ರಾಧೆಯೊಂದಿಗೆ ಸುಂದರ ಯುವಕ ಹಾಗೂ ಅಸಂಖ್ಯಾತ ಭಕ್ತರನ್ನು ಹೊಂದಿದವನು. ಅರ್ಜುನನಿಗೆ ಸಲಹೆ ನೀಡುವ ಸ್ನೇಹಪರ ರಥವಾಹಕನಾಗಿರುವ ಶ್ರೀಕೃಷ್ಣನ ಲೀಲೆಯನ್ನು ಕಿರುನಾಟಕದ ಮುಖಾಂತರ ತಿಳಿಯೋಣ. ದೃಶ್ಯ 1, ಶ್ರೀಕೃಷ್ಣನ ಜನನ. ಪಾತ್ರಧಾರಿಗಳು: ಕಂಸ, ದೇವಕಿ, ವಸುದೇವ, ಸೈನಿಕರು. ಕಥೆಯ ಆರಂಭ. ಯುಗಗಳ ಹಿಂದೆ ಉಗ್ರಸೇನ ಎಂಬ ರಾಜ ವಾಸಿಸುತ್ತಿದ್ದ. ಅವನಿಗೆ 2 ಮಕ್ಕಳಿದ್ದರು. ಕಂಸ ಎಂಬ ಮಗ ಮತ್ತು ದೇವಕಿ ಎಂಬ ಮಗಳು. ದೇವಕಿ ಒಳ್ಳೆಯ ಸ್ವಭಾವದ ವ್ಯಕ್ತಿ. ಆದರೆ ಕಂಸ ದುಷ್ಟ ಮನಸ್ಸನ್ನು ಅವನು ದೊಡ್ಡವನಾದಾಗ ತನ್ನ ತಂದೆಯನ್ನು ಸಿಂಹಾಸನದಿಂದ ಕೆಳಗಿಳಿಸಿದನು. ಈ ಮಧ್ಯೆ ಅವನ ತಂಗಿ ದೇವಕಿ ರಾಜ ವಸುದೇವನನ್ನು ವಿವಾಹವಾದಳು. ಕಂಸನು ತನ್ನ ತಂಗಿಯನ್ನು ತನ್ನ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಆಕಾಶದಿಂದ ಒಂದು ಧ್ವನಿ ಕೇಳಿ ಬಂತು. ಕಂಸ, ನಿನ್ನ ತಂಗಿಯ 8ನೇ ಮಗ ನಿನ್ನನ್ನು ಕೊಲ್ಲಲು ಬೆಳೆಯುತ್ತಾನೆ. ಇದನ್ನು ಕೇಳಿದ ಕಂಸ ತನ್ನ ಜೀವವನ್ನು ಉಳಿಸಿಕೊಳ್ಳಲು ತನ್ನ ತಂಗಿಯನ್ನು ಕೊಲ್ಲಲು ಬಯಸಿದನು. ಆದರೆ ವಸುದೇವನು ತನ್ನ ಹೆಂಡತಿಯನ್ನು ಉಳಿಸುವಂತೆ ಕಂಸನನ್ನು ಬೇಡಿಕೊಂಡನು. ವಸುದೇವನು ತಮ್ಮ ಪ್ರತಿಯೊಂದು ಮಗುವನ್ನು ಒಪ್ಪಿಸುವುದಾಗಿ ಭರವಸೆ ನೀಡಿದನು. ದೇವಕಿ ಮತ್ತು ವಸುದೇವರನ್ನು ಜೈಲಿನ ಹಿಂದೆ ಹಾಕಲಾಯಿತು. ದೃಶ್ಯ 2, ಕೃಷ್ಣನ ರಕ್ಷಣೆ. ಪಾತ್ರಧಾರಿಗಳು: ದೇವಕಿ, ವಸುದೇವ, ಭದ್ರತಾ ಸಿಬ್ಬಂದಿಗಳು, ಯಶೋದೆ. ಕೃಷ್ಣ ಜನಿಸಿದ ತಕ್ಷಣ ದೇವಕಿ ಮತ್ತು ವಸುದೇವರ ಸೆರೆಮನೆಯಲ್ಲಿದ್ದ ಕಾವಲುಗಾರರು ಗಾಢ ನಿದ್ರೆಗೆ ಜಾರಿದರು. ಕಾರಾಗೃಹದ ಬೀಗಗಳು ತೆರೆದವು. ಮಗು ಕೃಷ್ಣನನ್ನು ಬೆತ್ತದ ಬುಟ್ಟಿಯಲ್ಲಿಟ್ಟು ವಸುದೇವ ಗೋಕುಲಕ್ಕೆ ಹೊರಟನು. ಅವನು ಯಮುನಾ ನದಿಯನ್ನು ತಲುಪಿದಾಗ ಸುರಿಯುತ್ತಿರುವ ಮಳೆಯಿಂದಾಗಿ ಅದು ಪ್ರವಾಹಕ್ಕೆ ಸಿಲುಕಿರುವುದನ್ನು ನೋಡಿದನು. ಆದರೆ ಅವನು ಕೃಷ್ಣನ ಜೀವವನ್ನು ಉಳಿಸಬೇಕಾಗಿತ್ತು. ಆದ್ದರಿಂದ ತನ್ನ ಪ್ರಾಣಕ್ಕೆ ಹೆದರದೆ ವಸುದೇವ ನದಿಯನ್ನು ದಾಟಲು ಪ್ರಾರಂಭಿಸಿದನು. ಅವನ ಪ್ರತಿ ಹೆಜ್ಜೆಯಲ್ಲೂ ನೀರು ಕಡಿಮೆಯಾಯಿತು ಮತ್ತು ವಿಷ್ಣುವಿನ ಸರ್ಪ ಆದಿಶೇಷನು ಮಗು ಕೃಷ್ಣನನ್ನು ಮಳೆಯಿಂದ ರಕ್ಷಿಸಿದನು. ವಸುದೇವನು ಮಗು ಕೃಷ್ಣನನ್ನು ಬುಟ್ಟಿಯಲ್ಲಿ ತೆಗೆದುಕೊಂಡು ಗೋಕುಲದ ನಂದನ ಮನೆಗೆ ಹೊರಟನು. ದೃಶ್ಯ 3, ಮಗುವಿನ ಅದಲು ಬಲನು. ಪಾತ್ರಧಾರಿಗಳು: ವಸುದೇವ, ದೇವಕಿ, ಕಂಸ, ಯಶೋದ, ದುರ್ಗಾದೇವಿ. ವಸುದೇವನು ಮಗು ಕೃಷ್ಣನನ್ನು ತೆಗೆದುಕೊಂಡು ನಂದನ ಮನೆಗೆ ತಲುಪಿದಾಗ ನಂದನ ಹೆಂಡತಿ ಯಶೋದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿರುವುದನ್ನು ನೋಡಿದನು. ನಿಧಾನವಾಗಿ ಮಗುವನ್ನು ಎತ್ತಿಕೊಂಡು ಕೃಷ್ಣನನ್ನು ಅವಳ ಸ್ಥಾನದಲ್ಲಿ ಇಟ್ಟು ಯಶೋದೆಯ ಹೆಣ್ಣು ಮಗಳೊಂದಿಗೆ ವಸುದೇವನು ಸೆರೆಮನೆಗೆ ಹಿಂತಿರುಗಿದನು.
ಒಳಗೆ ಹೋದ್ಮೇಲೆ ಬರ್ರಿ. ಎತ್ರಿ ಈಗ ಎತ್ರಿ 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 ಇರ್ಲಿ ಬಿಡು. ಕಂಸನಿಗೆ ದೇವಕಿಯ 8ನೇ ಮಗುವಿನ ಜನನದ ವಿಷಯ ತಿಳಿದು ಅಲ್ಲಿಗೆ ಕಂಸನು ಬರುತ್ತಾನೆ. ಕಂಸನಿಗೆ ಆಶ್ಚರ್ಯವಾಗುತ್ತದೆ. 8ನೇ ಮಗು ಹೆಣ್ಣು ಎಂದು ತಿಳಿದು ಕಂಸ, ಈ ಹೆಣ್ಣು ಮಗು ನನ್ನನ್ನು ಕೊಲ್ಲುವುದೇ ಎಂದು ಹೇಳುತ್ತಾ ಮಗುವನ್ನು ತನ್ನ ಕೈಗಳಿಂದ ಕಸಿದುಕೊಂಡು ಗೋಡೆಗೆ ಎಸೆದನು. ಪವಾಡ ಸದೃಶವಾಗಿ ಮಗು ದುರ್ಗಾದೇವಿ ರೂಪ ತಾಳಿ, ಕಂಸ, ದೇವಕಿಯ 8ನೇ ಮಗ ಜೀವಂತವಾಗಿದ್ದಾನೆ, ನೀನು ಅವನನ್ನು ಕೊಲ್ಲಲಾರೆ ಎಂದು ಮಾಯವಾದಳು. ದೃಶ್ಯ 4. ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ. ಪಾತ್ರಧಾರಿಗಳು ಯಶೋಧ, ಕೃಷ್ಣ, ಬಲರಾಮ, ಗೋಪಿಗಳು. ವೃಂದಾವನದಲ್ಲಿ ಬಲರಾಮ ಹಾಗೂ ಗೋಪ ಮಕ್ಕಳು ನಗುತ್ತಾ ಆಟವಾಡುತ್ತಿರುತ್ತಾರೆ. ಆಗ ಬಲರಾಮ, ಓ ನೋಡ್ರಿ ನೋಡ್ರಿ, ಕೃಷ್ಣ ಮಣ್ ತಿಂತಾ ಇದ್ದಾನೆ. ಗೋಪಿ, ಅವನ ಬಾಯಿ ಮಣ್ಣಿನಿಂದ ತುಂಬಿದೆ, ಬಾ ಯಶೋದೆಗೆ ಹೇಳೋಣ. ಮಕ್ಕಳು ಯಶೋದೆಯ ಬಳಿ ಹೋದರು. ಯಶೋದ ಮನೆಯಲ್ಲಿ ಇದ್ದಳು. ಗೋಪಿ, ತಾಯಿ, ಕೃಷ್ಣ ಮಣ್ ತಿಂತಿದ್ದಾನೆ. ಏನು? ಕೃಷ್ಣ ಬಾ ಇಲ್ಲಿಗೆ ಎಂದು ಕೂಗುತ್ತಾಳೆ. ಕೃಷ್ಣ ನಗುತ್ತಾ ಯಶೋದೆಯ ಬಳಿ ಹೋಗುತ್ತಾನೆ. ಕೃಷ್ಣ, ನಿಜ ಹೇಳು, ನೀನು ಮಣ್ ತಿಂತಿದೀಯಾ ಅಲ್ವಾ? ಇಲ್ಲಮ್ಮ, ಅವರು ಸುಳ್ಳು ಹೇಳ್ತಿದ್ದಾರೆ, ನಾನೇನು ತಿಂದಿಲ್ಲ. ಗೋಪಿ, ಸುಳ್ಳು ಹೇಳ್ತಾ ಇದ್ದಾನೆ ತಾಯಿ, ನಾವೆಲ್ಲ ನೋಡಿದ್ದೇವೆ. ಯಶೋದ, ಓ ಹೀಗೇನಾ ಕೃಷ್ಣ, ನೀನು ಹೇಳ್ತಾ ಇರೋದು ಸುಳ್ಳು ಅಲ್ಲ ಅಲ್ವಾ? ಹಾಗಾದ್ರೆ ಬಾಯಿ ತೆರಿ. ಕೃಷ್ಣನ ಬಾಯನ್ನು ತೆರೆಯಲು ಹಠ ಮಾಡಿದನು. ಆಗ ಯಶೋದ ಗಟ್ಟಿಯಾಗಿ ಬಾಯನ್ನು ತೆರೆಯಲು ಹೇಳಿದಾಗ ಕೃಷ್ಣ ಬಾಯನ್ನು ತೆರೆದನು. ಯಶೋದ ಅವನ ಬಾಯೊಳಗೆ ನೋಡುತ್ತಾಳೆ. ಅವಳು ತಕ್ಷಣವೇ ಆಶ್ಚರ್ಯದಿಂದ, ಅಯ್ಯೋ ಏನಿದು? ಇದು ನನ್ನ ಮಗನ ಬಾಯ. ಅವನ ಬಾಯೊಳಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ನದಿಗಳು, ಪರ್ವತಗಳು, ಸಾಕಷ್ಟು ಲೋಕಗಳು. ನಾನೇನು ನೋಡ್ತಾ ಇದ್ದೀನಿ? ಆಕೆಯ ಮುಖದಲ್ಲಿ ಭಯ, ಆಶ್ಚರ್ಯ. ಓ ಕೃಷ್ಣ, ನೀನು ಯಾರು? ನಾನು ನಿನ್ನ ತಾಯಿಯೇ. ಈ ಜಗತ್ತೆಲ್ಲ ನಿನ್ನೊಳಗಿದೆ ಅಂದ್ರೆ ನೀನು ಈಶ್ವರನ ಎಂದು ಹೇಳುತ್ತಾ ಮೂರ್ಛೆ ಹೋಗುತ್ತಾಳೆ. ಕೃಷ್ಣನು ತಕ್ಷಣ ತನ್ನ ಮಾಯೆಯ ಮೂಲಕ ಯಶೋದೆಯ ದಿವ್ಯ ದೃಷ್ಟಿಯನ್ನು ತೆಗೆದುಹಾಕುತ್ತಾನೆ. ತಕ್ಷಣವೇ ಯಶೋದೆ ಮರುಸ್ಥಿತಿಗೆ ಬಂದು ಮಗನನ್ನು ಪ್ರೀತಿಯಿಂದ ಮುದ್ದಿಸುತ್ತಾಳೆ. ದೃಶ್ಯ 5. ಕೃಷ್ಣನ ಬಾಲಲೀಲೆ. ಪಾತ್ರಧಾರಿಗಳು ಕೃಷ್ಣ, ಬಲರಾಮ, ಯಶೋದ, ಗೋಪಿಗಳು, ನಲಕುಬೇರ, ಮಣಿಗ್ರೀವ, ಜನರು. ಗೋಪಿ, ಗೋಪಿ, ಯಶೋದಮ್ಮ, ಯಾರೋ ನಿನ್ನ ಬೆಣ್ಣೆ ಮತ್ತೊಮ್ಮೆ ಕದ್ದಿದ್ದಾರೆ. ಇದು ನಿಜಕ್ಕೂ ಕೃಷ್ಣನ ಕೈ ಚಳಕ, ನಾವೆಲ್ಲವೂ ನೋಡಿದೆವು
ಯಶೋದೆ ಕೋಪದಿಂದ ಹಿಂದೆ ಅವನಿಗೆ ಪಾಠ ಕಲಿಸುತ್ತೇನೆ. ಅಮ್ಮನ ಮಗನ ಅವನು. ಯಶೋದೆ, ಓ ಕೃಷ್ಣ, ನೀನೇನು ಮಾಡಿಲ್ಲವಂತೆ, ನೋಡು ಬಾಯಿಗೆ ಬೆಣ್ಣೆ ಉಂಟು. ಅಮ್ಮ, ನಾನೇನು ಮಾಡಿಲ್ಲ, ಬೆಣ್ಣೆಯನ್ನು ನಾನು ಮುಟ್ಟಿಲ್ಲ, ಅದು ನನ್ನ ಮೇಲೆ ಬಿದ್ದಿತು. ಬಲರಾಮ, ಓ ಕೃಷ್ಣ, ನೀನು ಕಪ್ಪರಿಗೆ ಏರಿ ಏರಿ ಎಲ್ಲರ ಬೆಣ್ಣೆ ಬಡಿದರೆ ಗೋಪಿಗಳು ನಿನ್ನನ್ನು ಕಬ್ಬಿಣದಿಂದ ಹೊಡೆಯುತ್ತಾರೆ ಗೊತ್ತಾ? ಅವರು ಹೊಡೆದರೂ ಪರವಾಗಿಲ್ಲ, ಬೆಣ್ಣೆ ಸಿಕ್ಕರೆ ಸಾಕು, ನನಗೆ ಬೆಣ್ಣೆ ಎಂದರೆ ತುಂಬಾ ಇಷ್ಟ. ಯಶೋದೆ ಕೃಷ್ಣನಿಗೆ ಪಾಠ ಕಲಿಸಲು ಯೋಚಿಸಿ ಅವನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಭಾರವಾದ ಕಲ್ಲಿನ ಗಾರೆಗೆ ಗಂಟು ಹಾಕಿದಳು. ಸುರಕ್ಷಿತ ಭಾವನೆಯಿಂದ ಯಶೋದೆ ತನ್ನ ಕೆಲಸದಲ್ಲಿ ತೊಡಗಿದಳು. ಕೃಷ್ಣನು ತನ್ನ 4 ಕಾಲುಗಳ ಮೇಲೆ ತೆವಳಲು ಪ್ರಾರಂಭಿಸಿದನು. ಬೃಹತ್ ಗಾರೆಯನ್ನು ಸಲೀಸಾಗಿ ತನ್ನ ಹಿಂದೆ ಎಳೆದನು. ಅಂಗಳದಲ್ಲಿ ಪರಸ್ಪರ ಹತ್ತಿರದಲ್ಲಿದ್ದ 2 ಎತ್ತರದ ಮರಗಳು ಇದ್ದವು. ಕೃಷ್ಣ ಅವುಗಳ ನಡುವೆ ಹೋದು ಅದರ ನಡುವೆ ಗಾರೆ ಸಿಕ್ಕಿ ಹಾಕಿಕೊಂಡಿತು. ಕೃಷ್ಣ ಮುಂದೆ ಸಾಗಿದಾಗ ಮರಗಳು ಮುರಿದು ನೆಲಕ್ಕೆ ಬಿದ್ದವು. ಕೃಷ್ಣನ ಪಾದಗಳ ಮೇಲೆ ಬಿದ್ದು, ಓ ದೇವರೇ, ನಾವು ಸಂಪತ್ತಿನ ದೇವತೆಯಾದ ಕುಬೇರನ ಮಕ್ಕಳು. ನಲಕುಬೇರ ಮತ್ತು ಮಣಿಗ್ರೀವ ಶಾಪದಿಂದ ನಾವು ಮರಗಳಾದೆವು. ನಮ್ಮನ್ನು ಉದ್ಧಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಹೇಳುತ್ತಾ ಅವರು ಮಾಯವಾದರು. ಗದ್ದಲ ಕೇಳಿ ಗೋಕುಲದ ಜನರು ಓಡಿ ಬಂದರು. ಕೃಷ್ಣ ಸುರಕ್ಷಿತವಾಗಿ ಮತ್ತು ಆರೋಗ್ಯವಾಗಿದ್ದಾನೆಂದು ತಿಳಿದಾಗ ಅವರಿಗೆ ಸಂಪೂರ್ಣವಾಗಿ ನಿರಾಳವಾಯಿತು. ಶ್ರೀಕೃಷ್ಣನ ವಿಶ್ವರೂಪ ಎಂಬುದು ಮಹಾಭಾರತದ ಭಗವದ್ಗೀತೆಯಲ್ಲಿ ಬರುವ ಅತಿ ಭವ್ಯವಾದ ಮತ್ತು ದಿವ್ಯ ರೂಪ. ಅದನ್ನು ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಪರಮ ತತ್ವವನ್ನು ತೋರಿಸಲು ಧರಿಸುತ್ತಾನೆ. ಈ ರೂಪವನ್ನು ಸಾರ್ವಭೌಮ ದಿವ್ಯ ರೂಪ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನು ತನ್ನ ವಿಶ್ವರೂಪದಲ್ಲಿ ಅನೇಕ ರೂಪಗಳನ್ನು ಒಳಗೊಂಡಿದ್ದಾನೆ. ಮುಖಗಳು, ಕಣ್ಣುಗಳು, ಕೈಗಳು ಮತ್ತು ಕಾಲುಗಳನ್ನು ಹೊಂದಿದ್ದು, ಈ ಮೂಲಕ ಕೃಷ್ಣನ ಲೀಲೆಯನ್ನು ಪರಮಶಕ್ತಿಯನ್ನು ತೋರಿಸಲಾಗುತ್ತದೆ. ವಿಶ್ವರೂಪವು ಕಾಲರೂಪಿಯಾದ ಭಗವಂತನ ಸಂಕೇತವೂ ಹೌದು. ಧನ್ಯವಾದಗಳು.